ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಈ ಹಿಂದಿನ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಬಗ್ಗೆ ಅಧ್ಯಯನವನ್ನ ಮಾಡಕತ್ತಿದ್ದೇವೆ. ನೋಡಿ, ಮೊದಲದಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಬಗ್ಗೆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಮೊದಲದಾಗಿ ಏನ್ ನೋಡಿದೇವಪ್ಪ ಅಂತಂದ್ರ, ಭಾರತ ಸಂಪತ್ ಭರಿತವಾದಂತಹ ದೇಶ. ಈ ಸಂಪತ್ ಭರಿತವಾದಂತಹ ದೇಶದಲ್ಲಿ ಐರೋಪ್ಯ ರಾಷ್ಟ್ರಗಳಲ್ಲಿ ಭಾರತದ ಮಸಾಲೆ ಪದಾರ್ಥಗಳಿಗೆ ಅಪಾರ ಪ್ರಮಾಣದ ಬೇಡಿಕೆ ಇತ್ತು. ಭಾರತ ದೇಶ ಪ್ರಾಚೀನ ಕಾಲದಿಂದಲೂ ಸಹ ಈ ಮಸಾಲೆ ಪದಾರ್ಥಗಳನ್ನ ಈ ಐರೋಪ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟುಗಳೇನಪ್ಪ ನಡೆಸಿಕೊಂಡು ಬಂದಿತ್ತು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಮಧ್ಯ ಕಾಲದಲ್ಲಿ ಭಾರತ ದೇಶ ಏನಪ್ಪ ಅಂತಂದ್ರ ಯಾವ ರೀತಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸಿಕೊಂಡು ಬಂದಿತ್ತು ಅನ್ನೋದ್ರ ಬಗ್ಗೆ ನೋಡ್ಕೊಂಡೇವೆ. ಅದೇ ರೀತಿಯಾಗಿ ನಿನ್ನಿನ ತರಗತಿಯೊಳಗ ನಾವೇನ್ ನೋಡ್ಕೊಂಡೇವಿ ಅಂದ್ರ ಕಾನ್ಸ್ಟಾಂಟಿನೋಪಲ್ ನಗರದ ಪತನದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ನೋಡಿ, ಕಾನ್ಸ್ಟಾಂಟಿನೋಪಲ್ ನಗರ ಅನ್ನೋದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗಿತ್ತು. ಹೌದಾ? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗಿದ್ದು ಸಾಮಾನ್ಯವಾಗಿ ಇದು ಈಗ 1453ರಲ್ಲಿ ಅಟೋಮನ್ ಟರ್ಕರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದರಿಂದ ಸಾಮಾನ್ಯವಾಗಿ ಈಗ ಐರೋಪ್ಯ ರಾಷ್ಟ್ರಗಳಿಗೂ ಮತ್ತು ಏನಪ್ಪ ಭಾರತ ದೇಶಕ್ಕೂ ವ್ಯಾಪಾರ ವ್ಯವಹಾರ ಸಂಬಂಧ ಕಡಿತಗೊಂಡವು. ಇಂತಹ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಅಟೋಮನ್ ಟರ್ಕರು ಆ ಕಾನ್ಸ್ಟಾಂಟಿನೋಪಲ್ ಮೂಲಕ ಏನಪ್ಪ ಅಂತಂದ್ರೆ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರ ಹೆಚ್ಚಿನ ಪ್ರಮಾಣದ ತೆರಿಗೆಯನ್ನು ವಿಧಿಸಿದ್ರು. ಹೆಚ್ಚಿನ ಪ್ರಮಾಣದ ತೆರಿಗೆ ವಿಧಿಸಿದ್ದರಿಂದ ಸಾಮಾನ್ಯವಾಗಿ ಏನಾಯ್ತಪ್ಪ ಅಂತಂದ್ರ ಹೊಸ ಜಲಮಾರ್ಗವನ್ನ ಕಂಡು ಹಿಡಿಬೇಕು ಅನ್ನುವಂತ ಏನಪ್ಪ ಅಂತಂದ್ರ ಉತ್ಸಾಹಿ ನಾವಿಕರು, ಬೇರೆ ಬೇರೆ ದೇಶದ ಉತ್ಸಾಹಿ ನಾಯಕರು ಏನಪ್ಪ ಅಂತಂದ್ರ ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯಲು ಪ್ರಾರಂಭಿಸಿದರು. ಅದರಲ್ಲಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪ ಅಂತಂದ್ರ 1492ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅಮೆರಿಕ ದೇಶಕ್ಕೆ ಏನಪ್ಪ ಅಂತಂದ್ರ ಜಲಮಾರ್ಗವನ್ನ ಕೊಲಂಬಸ್ ಕಂಡು ಹಿಡಿತಾನ. ಆದ್ರ ಭಾರತ ದೇಶಕ್ಕೆ ಏನಪ್ಪ ಅಂತಂದ್ರ ಜಲಮಾರ್ಗವನ್ನು ಕಂಡು ಹಿಡಿಬೇಕು ಅಂತಂದ ಪೋರ್ಚುಗೀಸ್ ದೊರೆಯಾದಂತಹ ಹೆನ್ರಿ ಈತ ಅನೇಕ ಏನಪ್ಪಾ ಅಂತ 100 ಜನ ಏನಪ್ಪ ಅಂತಂದ್ರ ನಾವಿಕರಿಗೆ ಏನಪ್ಪ ಅಂತಂದ್ರ ತರಬೇತಿಗೊಳಿಸ್ತಾನ. ಅದರಲ್ಲಿ ಮುಖ್ಯವಾದಂತ ವ್ಯಕ್ತಿ ಯಾರಪ್ಪ ಅಂತಂದ್ರ ವಾಸ್ಕೋಡಿಗಾಮ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರ 1498ರಲ್ಲಿ ಭಾರತ ದೇಶಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿತಾನ. ನೋಡ್ರಿ, ಲಿಸ್ಬನ್ ಬಂದರಿನಿಂದ ಹೊರಟ ಏನಪ್ಪ ಅಂತಂದ್ರ ಪೋರ್ಚುಗಲ್ ನಾವಿಕ. ನೋಡಿ, ವಾಸ್ಕೋಡಿಗಾಮ ಎಲ್ಲಿಂದ ಏನಪ್ಪ ಅಂತಂದ್ರ ಪ್ರಾರಂಭ ಮಾಡ್ತಾನಪ್ಪ ಅಂತಂದ್ರ ಮೊದಲದಾಗಿ ಏನಪ್ಪ ಅಂತಂದ್ರ ಲಿಸ್ಬನ್ ಬಂದರಿನಿಂದ. ಹೌದಾ? ಈ ಲಿಸ್ಬನ್ ಬಂದರಿನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋಡಿಗಾಮ 1498ರಲ್ಲಿ ಕಲ್ಲಿಕೋಟೆ ಏನಪ್ಪ ಅಂತಂದ್ರ ಕಾಪಡ್ ಎಂಬಲ್ಲಿಗೆ ಬಂದು ತಲುಪಿದ. ನೋಡಿ, ವಾಸ್ಕೋಡಿಗಾಮ ಏನಪ್ಪ ಅಂತಂದ್ರ 1498ರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದ ಅನ್ನೋದು ಅಷ್ಟು ಗುರ್ತೈತೆ. ಸಾಮಾನ್ಯವಾಗಿ ಇದು ನಮ್ಮ ಏನಪ್ಪ ಅಂತಂದ್ರ ಭಾರತ ದೇಶ. ಈ ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಾವೇನ್ ನೋಡ್ತೀವಪ್ಪ ಅಂತಂದ್ರ ಇಲ್ಲಿ ಏನಪ್ಪ ಅಂತಂದ್ರ ಯುರೋಪ್ ಖಂಡ ಇದೆ. ಈ ಯುರೋಪ್ ಖಂಡದಲ್ಲಿ ಏನಪ್ಪ ಅಂತಂದ್ರ ಪೋರ್ಚುಗಲ್ ಅನ್ನೋದು ಇಲ್ಲಿ ಕಂಡು ಬರ್ತೈತೆ. ಈ ಪೋರ್ಚುಗಲ್ ನಿಂದ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರ ದಕ್ಷಿಣದ ಅಂಟಾರ್ಟಿಕ್ ಸಾಗರದ ಬಂದು ಅದೇನಪ್ಪ ಅಂತಂದ್ರ ಕೇಪ್ ಆಫ್ ಟೌನ್ ಅಂತ ಕರೀತಾರೆ ಇದಕ್ಕ. ಹೌದಾ? ಈ ಕೇಪ್ ಆಫ್ ಟೌನ್ ಗೆ ಬಂದು ನಂತರ ಏನಪ್ಪಾ ಅಂತಂದ್ರ ಹಿಂದೂ ಮಹಾಸಾಗರದಲ್ಲಿ, ಹೌದಾ, ಹಿಂದೂ ಮಹಾಸಾಗರದಲ್ಲಿ ಏನಪ್ಪಾ ಅಂತಂದ್ರ ಕೇರಳದ ಕಲ್ಲಿಕೋಟೆಗೆ ಏನ್ ಮಾಡಿದಪ್ಪ ಅಂತಂದ್ರ ವಾಸ್ಕೋಡಿಗಾಮ ಏನಪ್ಪಾ ಅಂತಂದ್ರ ಬಂದ. ಆ ಕಲ್ಲಿಕೋಟೆಗೆ ಬಂದಂತ ಸಂದರ್ಭದಲ್ಲಿ ಆ ಕಲ್ಲಿಕೋಟೆಯನ್ನ ಯಾರು ಆಳ್ವಿಕೆ ಮಾಡ್ತಿದ್ರಪ್ಪ ಅಂತಂದ್ರ ಜಾಮೋರಿನ್ ಅನ್ನುವಂತಹ ದೊರೆ. ಆ ಜಾಮೋರಿನ್ ಅನ್ನುವಂತಹ ದೊರೆ ಏನು ಮಾಡ್ತಿದ್ದ ಅಂದ್ರೆ ಆ ಕಲ್ಲಿಕೋಟೆಯನ್ನ ಆಳ್ವಿಕೆ ಮಾಡ್ತಿದ್ದ. ಸಾಮಾನ್ಯವಾಗಿ 1498ರಲ್ಲಿ ಏನಪ್ಪ ಅಂತಂದ್ರ ಭಾರತಕ್ಕೆ ಏನಪ್ಪ ಅಂತಂದ್ರ ವಾಸ್ಕೋಡಿಗಾಮ ಬಂದ. ಈಗ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪ್ ಖಂಡದಲ್ಲಿ ಪೋರ್ಚುಗೀಸರು ಮೊದಲಿಗರಾಗಿದ್ದಾರೆ. ಇದು 1 ಮಾರ್ಚ್ಗೆ ಹೋಸಲಿಪೆ ಎನ್ಯುವಲ್ ಎಕ್ಸಾಮ್ ಕೇಳಿದ್ದ. ಇಂಪಾರ್ಟೆಂಟ್ ಐತಿ ನೋಡ್ರಿ. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಪ್ರಾರಂಭಿಸಿದವರಲ್ಲಿ ಮೊಟ್ಟ ಮೊದಲಿಗರು ಯಾರು ಅಂದ್ರೆ ಯಾರಾಗ್ತಾರಪ್ಪ ಅಂತಂದ್ರೆ ಇಲ್ಲಿ ಪೋರ್ಚುಗೀಸರಾಗ್ತಾರ. ನೋಡ್ರಿ, ಸಾಮಾನ್ಯವಾಗಿ ಏನಪ್ಪ ಅಂತಂದ್ರ ಪೋರ್ಚುಗೀಸರು ಏನಪ್ಪ ಅಂತಂದ್ರ ಭಾರತದೊಂದಿಗೆ ಏನಪ್ಪ ಅಂತಂದ್ರ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂತಂದ್ರ ಮರು ವ್ಯಾಪಾರ ಸಂಬಂಧವನ್ನ ಪ್ರಾರಂಭಿಸಿದರು. ನೋಡ್ರಿ, ಇದರೊಂದಿಗೆ ಏನಾಯ್ತಪ್ಪ ಅಂತಂದ್ರ ಭಾರತ ದೇಶ
ಮರಳಿ ಏನಪ್ಪಾ ಅಂತಂದ್ರ ವ್ಯಾಪಾರ ವ್ಯವಹಾರ ಸಂಬಂಧಗಳನ್ನ ಏನಪ್ಪಾ ಅಂತಂದ್ರ ಅಭಿವೃದ್ಧಿ ಪಡಿಸಿಕೊಂಡಿತ್ತು. ಈಗ ಯಾವ್ದಪ್ಪ ಅಂತಂದ್ರ ಸೂಯಜ್ ಕಾಲುವೆ. ನೋಡಿ, ಸೂಯಜ್ ಕಾಲುವೆ ಅನ್ನೋದು 1869ರಲ್ಲಿ ನಿರ್ಮಾಣಗೊಂಡಿತ್ತು. ನೋಡಿ, 1869ರಲ್ಲಿ ಏನಪ್ಪಾ ಅಂತಂದ್ರ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನ ಸಂಪರ್ಕಿಸುವಂತೆ. ನೋಡ್ರಿ, ಕೆಂಪು ಸಮುದ್ರ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ಮೆಡಿಟರೇನಿಯನ್ ಸಮುದ್ರ, ಹೌದಾ, ಇವೆರಡನ್ನು ಸಂಪರ್ಕಿಸುವಂತೆ ಏನಪ್ಪಾ ಅಂತಂದ್ರ ಅಪಾರ ಪ್ರಮಾಣದ ದೊಡ್ಡ ಗಾತ್ರದ ಏನಪ್ಪಾ ಅಂತಂದ್ರ ಭೂಮಿಯನ್ನು ಆಗಿದ್ದು ಹಡಗು ಸಂಚಾರಕ್ಕೆ ಭಾರಿ ಕಾಲುವೆ ನಿರ್ಮಿಸಿದರು. ಇದೇ ಮುಂದೆ ಏನಾಗಿ ಮಾರ್ಪಡ್ತೈತಪ್ಪ ಅಂತಂದ್ರ ಸೂಯಜ್ ಕಾಲುವೆಯಾಗಿ ಮಾರ್ಪಡುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸಾಮಾನ್ಯವಾಗಿ ಏನ್ ಕಂಡು ಬರ್ತೈತಿ ಅಂದ್ರ ಕೆಂಪು ಸಮುದ್ರ ಅನ್ನೋದು ಮೆಡಿಟರೇನಿಯನ್ ಸಮುದ್ರ ಅನ್ನೋದು ಈ ಭಾಗದಲ್ಲಿ ಕಂಡು ಬರ್ತೈತಿ, ಹೌದಾ. ಈ ಮೆಡಿಟರೇನಿಯನ್ ಸಮುದ್ರ ಅದೇ ರೀತಿಯಾಗಿ ಈ ಕೆಂಪು ಸಮುದ್ರ, ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಕಂಡು ಬರ್ತೈತಿ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಏನಪ್ಪಾ ಅಂತಂದ್ರ ಕೆಂಪು ಸಮುದ್ರ ಕಂಡು ಬರ್ತೈತಿ. ಈ ಎರಡೂ ಏನಪ್ಪಾ ಸಮುದ್ರಗಳಿಗೆ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರ ಕಾಲುವೆಗಳನ್ನ ನಿರ್ಮಿಸಿ, ಹೌದಾ, ದೊಡ್ಡ ಗಾತ್ರದ ಏನಪ್ಪಾ ಅಂತಂದ್ರ ಕಾಲುವೆಗಳನ್ನ ನಿರ್ಮಿಸಿ ಅದರಲ್ಲಿ ದೊಡ್ಡ ಗಾತ್ರದ ಏನಪ್ಪಾ ಅಂತಂದ್ರ ಹಡಗುಗಳು ಏನಪ್ಪಾ ಅಂತಂದ್ರ ಹೋಗುವಂತೆ ಏನಪ್ಪಾ ಅಂತಂದ್ರ ವ್ಯವಸ್ಥೆ ಕಲ್ಪಿಸಿದರು. ಇದೇ ಮುಂದೆ ಏನಾಯ್ತಪ್ಪ ಅಂತಂದ್ರ ಸೂಯಜ್ ಕಾಲುವೆಯಾಗಿ ಮಾರ್ಪಟ್ಟಿತು. ನೋಡಿ, ವಾಸ್ಕೋ ಡಿ ಗಾಮನು ಕಂಡು ಹಿಡಿದ ಜಲಮಾರ್ಗದ ಮೂಲಕ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಯುರೋಪಿನ ವ್ಯಾಪಾರ ಮಾರ್ಗವಾಗಿತ್ತು. ನೋಡಿ, ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರ ಭಾರತ ದೇಶದೊಂದಿಗೆ ವ್ಯಾಪಾರ ವ್ಯವಹಾರಗಳು ಮೊದಲೇಕನ ಯಾವ್ದ್ರ ಮೂಲಕ ನಡೀತಿದ್ದಪ್ಪ ಅಂತಂದ್ರ ವಾಸ್ಕೋ ಡಿ ಗಾಮನು ಕಂಡು ಹಿಡಿದ ಏನಪ್ಪಾ ಅಂತಂದ್ರ ಜಲಮಾರ್ಗದ ಮೂಲಕ ನಡೀತಿದ್ದು. ಆ ಜಲಮಾರ್ಗದ ಮೂಲಕ ನಡೆಯುತ್ತಿರುವಂತ ಸಂದರ್ಭದಲ್ಲಿ ಅದು ಏನಾಗಿತ್ತಪ್ಪ ಅಂತಂದ್ರ ಅಪಾರ ಪ್ರಮಾಣದ ಏನಪ್ಪಾ ಅಂತಂದ್ರ ಖರ್ಚು ವೆಚ್ಚಗಳಿಂದ ಕೂಡಿತ್ತು ಮತ್ತು ಏನಪ್ಪಾ ಅಂತಂದ್ರ ಹೆಚ್ಚು ಏನಪ್ಪಾ ಅಂತಂದ್ರ ದೂರದಿಂದ ಕೂಡಿತ್ತು. ಸಾಮಾನ್ಯವಾಗಿ ವಾಸ್ಕೋ ಡಿ ಗಾಮನು ಕಂಡು ಹಿಡಿದ ಜಲಮಾರ್ಗದ ಮೂಲಕ ಏನಪ್ಪಾ ಅಂತಂದ್ರ ಎಷ್ಟು ಕಿಲೋಮೀಟರ್ ಆಕೈತಪ್ಪ ಅಂತಂದ್ರ ಅದು 10,800 ನಾಟಿಕಲ್ ಮೈಲಿ ಆಗುತ್ತಿತ್ತು. ನೋಡಿ, 10,800 ನಾಟಿಕಲ್ ಮೈಲಿ ಅದಾಗುತ್ತಿತ್ತು. ಸಾಮಾನ್ಯವಾಗಿ ಈಗ ಸೂಯಜ್ ಕಾಲುವೆಯನ್ನು ಏನಪ್ಪಾ ಅಂತಂದ್ರ ನಿರ್ಮಾಣ ಮಾಡಿದ್ದರಿಂದ, ಆ ಸೂಯಜ್ ಕಾಲುವೆ ನಿರ್ಮಾಣ ಮಾಡಿದ್ದರಿಂದ ಈಗ ಅದಕ್ಕೆ ಏನಾಯ್ತು ಡಿಫ್ರೆನ್ಸ್ ಎಷ್ಟು ಉಳಿತಪ್ಪ ಅಂತಂದ್ರ 6,200 ಏನಪ್ಪಾ ನಾಟಿಕಲ್ ಮೈಲಿ ಏನಪ್ಪಾ ಅಂತಂದ್ರ ಡಿಫ್ರೆನ್ಸ್ ಉಳಿತು. ಅಂದ್ರೆ ಅರ್ಧದಷ್ಟು ಪ್ರಯಾಣ ದೂರ ಏನಪ್ಪಾ ಅಂತಂದ್ರ ಕಡಿಮೆ ಆಯ್ತು. ಒಂದು ನಾಟಿಕಲ್ ಮೈಲಿ ಅಂದ್ರೆ ಎಷ್ಟಪ್ಪ ಅಂತಂದ್ರ 1.85 ಕಿಲೋಮೀಟರ್. ನೋಡ್ರಿ, ಇಷ್ಟೊಂದು ಏನಪ್ಪಾ ಅಂತಂದ್ರ ಕಡಿಮೆ ಪ್ರಮಾಣದ ಅವಧಿಯಲ್ಲಿ ಏನಪ್ಪಾ ಅಂತಂದ್ರ ಈ ಸೂಯಜ್ ಕಾಲುವೆ ಏನಪ್ಪಾ ಅಂತಂದ್ರ ನಿರ್ಮಾಣವಾಯಿತು. ಹಾಗಾದ್ರೆ ಈಗ ಭಾರತ ದೇಶಕ್ಕೆ ಯುರೋಪಿನ ಯಾವ್ಯಾವ ವ್ಯಾಪಾರಿ ಕಂಪನಿಗಳು ಏನಪ್ಪಾ ಅಂತಂದ್ರ ಬಂದುವು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡೋಣ್ರಿ. ನೋಡಿ, ಭಾರತ ದೇಶಕ್ಕಾಗಿ ಏನಪ್ಪಾ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸರು ಬರ್ತಾರ. ಆ ಪೋರ್ಚುಗೀಸರ ಜೊತೆಗೆ ನಂತರ ಏನಪ್ಪಾ ಅಂತಂದ್ರ ಡಚ್ಚರು, ಅದೇ ರೀತಿಯಾಗಿ ನಂತರ ಯಾರು ಬರ್ತಾರಪ್ಪ ಅಂತಂದ್ರ ಈ ಇಂಗ್ಲಿಷರು ಬರ್ತಾರ. ಇಂಗ್ಲಿಷರ ನಂತರ ಯಾರು ಬರ್ತಾರ ಫ್ರೆಂಚರು ಬರ್ತಾರ. ನೋಡಿ, ಈ ಮರು ವ್ಯಾಪಾರ ಪ್ರಾರಂಭವಾಗಿದ್ದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರ ಸರಕು ಸೇವೆಗಳು ಇವೆಲ್ಲವೂ ಸಹ ಏನಪ್ಪಾ ಅಂತಂದ್ರ ಪ್ರಾರಂಭವಾಯಿತು. ಇದರಿಂದಾಗಿ ಮುಂದೆ ಭಾರತ ದೇಶ ಏನಾಯ್ತಪ್ಪ ಅಂತಂದ್ರ ವಸಾಹತು ರಾಷ್ಟ್ರವಾಗಿ, ಅಂದ್ರೆ ವಸಾಹತು ರಾಷ್ಟ್ರವಾಗಿ ಏನಪ್ಪಾ ಅಂತಂದ್ರ ಮಾರ್ಪಡಲು ಸಾಧ್ಯವಾಯಿತು. ನೋಡಿ, ಈ ಭಾರತ ದೇಶಕ್ಕೆ ಏನಪ್ಪಾ ಅಂತಂದ್ರ ಮೊಟ್ಟ ಮೊದಲು ಬಂದವರು ಯಾರಪ್ಪ ಅಂತಂದ್ರ ಪೋರ್ಚುಗೀಸರು. ನೋಡಿ, ಜಲಮಾರ್ಗದ ಮೂಲಕ ಭಾರತಕ್ಕೆ ವ್ಯಾಪಾರಕ್ಕಾಗಿ ಮೊದಲಿಗರಾಗಿ ಬಂದವರು ಏನಪ್ಪಾ ಅಂತಂದ್ರ ಮೊದಲಿಗರಾಗಿ ಬಂದವರು ಪೋರ್ಚುಗೀಸರು ಮತ್ತು ಕೊನೆಯದಾಗಿ ಬಂದವರು ಯಾರಪ್ಪ ಅಂತಂದ್ರ ಪೋರ್ಚುಗೀಸರು. ನೋಡಿ, ಈ ಕ್ವಶನ್ ಅನ್ನ 1 ಮಾರ್ಕ್ಸಿಗೆ ಕೇಳ್ತಾರ, ಇಂಪಾರ್ಟೆಂಟ್ ಐತಿ. ನೋಡಿ, ಯಾವ ರೀತಿ ಕೇಳ್ತಾರ ಅಂದ್ರ ಭಾರತ ದೇಶಕ್ಕೆ ವ್ಯಾಪಾರಕ್ಕೆಂದು ಮೊದಲಿಗರಾಗಿ ಬಂದವರು ಯಾರು ಅಂತ ಕೇಳ್ತಾರ. ನೋಡಿ, ವ್ಯಾಪಾರಕ್ಕೆಂದು ಬಂದವರು ಏನಪ್ಪಾ ಅಂತಂದ್ರ ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸರು ಬಂದ್ರು. ಅದೇ ರೀತಿಯಾಗಿ ಇನ್ನು ಭಾರತ ದೇಶದ ಏನಪ್ಪಾ ಅಂತಂದ್ರ ಕೊನೆಯದಾಗಿ ಹೋದವ್ರು ಯಾರು ಕೇಳ್ತಾರ. ಕೊನೆಯದಾಗಿ ಹೋದವ್ರು ಯಾರಪ್ಪ ಅಂತಂದ್ರ ಪೋರ್ಚುಗೀಸರೇ. ನೋಡಿ, ಈ ರೀತಿಯಾಗಿ ಏನಪ್ಪಾ ಅಂತಂದ್ರ ಪೋರ್ಚುಗೀಸರು ಬಂದ್ರು. ಈ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯಿಯಾಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತ ದೇಶಕ್ಕೆ ಬಂದ. ನೋಡಿ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತ ದೇಶಕ್ಕೆ ಬಂದ ನಂತರ ಈತ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದ. ನೋಡಿ, ನೀಲಿ ನೀರಿನ ನೀತಿ ಅಂದ್ರೆ ಏನಂದ್ರೆ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು
ನೀರಿನ ಮೇಲೆ ಏನಪ್ಪ ಅಂತಂದ್ರ ಏಕಸ್ವಾಮ್ಯವನ್ನ ಗಳಿಸುವಂತ ಉದ್ದೇಶಕ್ಕಾಗಿ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತರಲಾಯಿತು. ಈ ನೀರಿನ ನೀತಿ ಅಂದ್ರೆ ಏನು ಅಂತಂದ್ರ ಒಂದು ಮಾರ್ಕ್ಸ್ ಸಿಗೋದಕ್ಕೆ ಇಂಪಾರ್ಟೆಂಟ್ ಐತಿ. ಅದೇ ರೀತಿಯಾಗಿ ಈ ಫ್ರಾನ್ಸಿಸ್ ಕೋಡಿ ಅಲ್ಮೇರನ ನಂತರ ಮತ್ತೆ ಭಾರತ ದೇಶಕ್ಕೆ ಯಾರು ಬರ್ತಾರಪ್ಪ ಅಂತಂದ್ರ ಅಲ್ಫಾನ್ಸೋ ಅಲ್ಬುಕರ್ಕ್ ಬರ್ತಾನ. ನೋಡಿ, ಅಲ್ಫಾನ್ಸೋ ಅಲ್ಬುಕರ್ಕ್ ಏನಪ್ಪ ಅಂತಂದ್ರ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ಏನಪ್ಪ ಅಂತಂದ್ರ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧಿ ಪಡೆದಿದ್ದಾನೆ. ಭಾರತ ದೇಶದೊಳಗ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತಂದ ಯಾರಿಗೆ ಕರಿತೇವಪ್ಪ ಅಂತಂದ್ರ ಈ ಅಲ್ಫಾನ್ಸೋ ಅಲ್ಬುಕರ್ಕ್ ಅನ್ನ ಕರಿತೇವೆ. ಯಾಕ ಅಲ್ಫಾನ್ಸೋ ಅಲ್ಬುಕರ್ಕ್ ಅನ್ನ ಪೋರ್ಚುಗೀಸ್ ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಯಾಕೆ ಕರಿತೀವಿ ಅಂದ್ರೆ ಸಾಮಾನ್ಯ ಶಕೆ 1510ರಲ್ಲಿ ವಿಜಾಪುರ್ ಸುಲ್ತಾನ್ ಏನಪ್ಪಾ ಅಂತಂದ್ರ ಗೋವಾವನ್ನು ವಶಪಡಿಸಿಕೊಳ್ತಾನ. ಆ ಗೋವಾವನ್ನು ವಶಪಡಿಸಿಕೊಂಡು ಆ ಗೋವಾವನ್ನು ಏನಪ್ಪಾ ಅಂತಂದ್ರ ತನ್ನ ಏನಪ್ಪಾ ಅಂತಂದ್ರ ಆಡಳಿತ ಕೇಂದ್ರವನ್ನಾಗಿ ಅಂದ್ರ ಪ್ರೆಸಿಡೆನ್ಸಿಗಾಗಿ ಏನಪ್ಪಾ ಅಂತಂದ್ರ ಮಾರ್ಪಡಿಸುತ್ತಾನೆ. ಇದರಿಂದಾಗಿ ಏನ್ ಕರೀತಾರಪ್ಪ ಅಂತಂದ್ರ ಅಲ್ಫಾನ್ಸೋ ಅಲ್ಬುಕರ್ಕ್ ಅನ್ನ ಭಾರತದಲ್ಲಿ ಏನಪ್ಪಾ ಅಂತಂದ್ರ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಈ ಅಲ್ಫಾನ್ಸೋ ಅಲ್ಬುಕರ್ಕ್ ನಂತರ ಬಂದಂತ ಅಧಿಕಾರಿಗಳು ಅಸಮರ್ಥರಿದ್ದರು. ಇದರಿಂದಾಗಿ ಹಂತವಾಗಿ ಕಾಲಕ್ರಮೇಣವಾಗಿ ಈ ಪೋರ್ಚುಗೀಸರ ಸಾಮ್ರಾಜ್ಯ ಅವನತಿಯನ್ನು ಹೊಂದತೊಡಗಿತು. ನಂತರ ಬಂದಂತಹ ಡಚ್ಚರಾಗಿರ್ಬೋದು, ಅದೇ ರೀತಿಯಾಗಿ ಈ ಇಂಗ್ಲಿಷರಾಗಿರ್ಬೋದು, ಇವರೆಲ್ಲರೂ ಸಹ ಏನಪ್ಪಾ ಅತಿಕ್ರಮಣ ಮಾಡಿ ತೊಡಗಿದ್ರಿಂದ ಸಾಮಾನ್ಯವಾಗಿ ಇಲ್ಲಿ ಏನಾಯ್ತಪ್ಪ ಅಂತಂದ್ರ ಪೋರ್ಚುಗೀಸರು ಏನಪ್ಪಾ ಅಂತಂದ್ರ ಕೇವಲ ಏನಪ್ಪಾ ಅಂತಂದ್ರ ವ್ಯಾಪಾರಕ್ಕೆಂದು ಮಾತ್ರ ಉಳಿದುಕೊಂಡ್ರು. ಪೋರ್ಚುಗೀಸರ ನಂತರ ಯಾರು ಬರ್ತಾರಪ್ಪ ಭಾರತಕ್ಕೆ ವ್ಯಾಪಾರಕ್ಕೆ ಅಂದ್ರೆ ಡಚ್ಚರು ಬಂದರು. ಈ ಡಚ್ಚರು ಏನಪ್ಪಾ ಅಂತಂದ್ರ ಯಾವ ದೇಶದಪ್ಪ ಅಂತಂದ್ರ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಇವರು 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಪ್ರಾರಂಭ ಮಾಡಿದ್ರು. ನೋಡ್ರಿ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭ ಮಾಡೋದ್ರ ಮೂಲಕವಾಗಿ ಭಾರತದಲ್ಲಿ ವ್ಯಾಪಾರ ಮಾಡಕ ಕೈಗೊಂಡ್ರು. ನೋಡಿ, ಭಾರತ, ಜಾವಾ, ಸುಮಾತ್ರಾ, ಇಂಡೋನೇಷ್ಯಾ, ಸಾಂಬಾರು ಪ್ರಸಿದ್ಧ ದ್ವೀಪಗಳಿಗೆ ಏನಪ್ಪಾ ಅಂತಂದ್ರ ಇವರು ತಮ್ಮ ಏನಪ್ಪಾ ಅಂತಂದ್ರ ವಸಾಹತುಗಳನ್ನ ಪ್ರಾರಂಭ ಮಾಡಿದರು. ಸಾಮಾನ್ಯವಾಗಿ ಈ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿಯಿಂದಾಗಿ ಇಲ್ಲಿ ಏನಾಯ್ತಪ್ಪ ಅಂತಂದ್ರ ಈ ಯುರೋಪಿಯನ್ ಏನಪ್ಪಾ ಅಂತಂದ್ರ ಡಚ್ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಏನಪ್ಪಾ ಅಂತಂದ್ರ ಅಷ್ಟೊಂದು ಏನಪ್ಪಾ ದೀರ್ಘಕಾಲ ಏನಪ್ಪಾ ಅಂತಂದ್ರ ಆಳ್ವಿಕೆ ಮಾಡಕ ಆಗಲಿಲ್ಲ. ಇವರು ವಸಾಹತು ಎಲ್ಲಿದ್ದಪ್ಪ ಅಂತಂದ್ರ ಸೂರತ್, ಬ್ರೋಚ, ಚಾಂಬೆ, ಕೊಚ್ಚಿನ, ನಾಗಪಟ್ಟಣ, ಮಚಲಿಪಟ್ಟಣ ಇನ್ನೂ ಮುಂತಾದ ಕಡೆ ಏನಪ್ಪಾ ಅಂತಂದ್ರ ಇವರು ತಮ್ಮ ಏನಪ್ಪಾ ಅಂತಂದ್ರ ವಸಾಹತುಗಳನ್ನ, ತಮ್ಮ ವ್ಯಾಪಾರ ಮಳಿಗೆಗಳನ್ನ ಪ್ರಾರಂಭ ಮಾಡಿದ್ರು. ಅದೇ ರೀತಿಯಾಗಿ ಈ ಮುಂದೆ ಏನಪ್ಪಾ ಅಂತಂದ್ರೆ ಡಚ್ ಏನಪ್ಪಾ ಅಂತಂದ್ರ ಕೇವಲ ಏನಪ್ಪಾ ಸಾಂಬಾರು ದ್ವೀಪಿಗೆ ಮಾತ್ರ ಸೀಮಿತರಾದರು. ಇದರೊಂದಿಗೆ ನಾವು ಮುಂದಿನ ತರಗತಿಯಲ್ಲಿ ಇಂಗ್ಲಿಷರು ಮತ್ತು ಫ್ರೆಂಚರ ಬಗ್ಗೆ ಅಧ್ಯಯನವನ್ನ ಮಾಡೋಣ್ರಿ.